ಆಲಗೊಂಡನಹಳ್ಳಿ ಗ್ರಾಮದಲ್ಲಿ ಮಹಿಳೆಯನ್ನ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಆಲಗೊಂಡನಹಳ್ಳಿ ಗ್ರಾಮದಲ್ಲಿ ಈ ಒಂದು ಭೀಕರ ಮರ್ಡರ್ ನಡೆದಿದೆ. ಆಸ್ತಿ ವಿಚಾರಕ್ಕೆ ಸ್ವಂತ ಮಾವನೇ ಮತ್ತು ಮಾವನ ಮಗ ಇಬ್ಬರು ಸೇರಿ ಈರಕ್ಕ ಎಂಬ 45 ವರ್ಷದ ಮಹಿಳೆಯನ್ನ ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಆರೋಪಿಗಳಾದ ಮಾವ ಚಂದ್ರಣ್ಣ ಮತ್ತು ಆತನ ಮಗ ಗಂಗಾಧರ್ ಇಬ್ಬರು ಸೇರಿ ಕೊಲೆ ಮಾಡಿದ್ದಾರೆ. ಈರಕ್ಕ ಅವರ ಪತಿ ಗೋವಿಂದಪ್ಪ ಕಳೆದ 8 ವರ್ಷಗಳ ಹಿಂದೆ ಮೃತಪಟ್ಟಿದ್ದರು. ಹೀಗಾಗಿ ಪತ್ನಿ ಈರಕ್ಕ ಗೋವಿಂದಪ್ಪ ಅವರ ಆಸ್ತಿ ಪಾಲುದಾರಿಕೆ ವಿಚಾರದಲ್ಲಿ ಚಂದ್ರಣ್ಣ ಕುಟುಂಬಕ್ಕೂ ಮತ್ತು ಈರಕ್ಕ ಕುಟುಂಬಕ್ಕೂ ಗಲಾಟೆ ನಡೆದಿತ್ತು. ಈ ಒಂದು ಗಲಾಟೆ ಭೀಕರ ಹತ್ಯೆಯಲ್ಲಿ ಕೊನೆಯಾಗಿದೆ. ಅಷ್ಟೇ ಅಲ್ಲದೆ ಹತ್ಯೆಯ ಬಳಿಕ ಆರೋಪಿ ಚಂದ್ರಣ್ಣನನ್ನ ಗ್ರಾಮಸ್ಥರು ಹಿಡಿದು ಕಂಬಕ್ಕೆ ಕಟ್ಟಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಇನ್ನು ಕೊಲೆಯ ಬಳಿಕ ತಲೆಮರೆಸಿಕೊಳ್ಳಲು ಯತ್ನಿಸಿದ್ದ ಮಗ ಆರೋಪಿ ಗಂಗಾಧರ್ನನ್ನು ಕೂಡ ಈಗಾಗಲೇ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಜುಲೈ 17 ಮಧ್ಯಾಹ್ನ 2 ಗಂಟೆಗೆ ಚಿತ್ರದುರ್ಗದ ಎಸ್ಪಿ ಧರ್ಮೇಂದ್ರ ಕುಮಾರ್ ಅವರು ಭೇಟಿಯನ್ನು ನೀಡಿ ಪರಿಶೀಲನೆ ನಡೆಸಿದ್ದು ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನು ಕೂಡ ನೀಡಿದ್ದಾರೆ. ಇವತ್ತು ಬೆಳಗ್ಗೆ ಸುಮಾರು 8:30 ಗಂಟೆಗೆ ನಮ್ಮ PSI ಪರಶುರಾಂಪುರ ಅವರಿಗೆ ಮಾಹಿತಿ ಬರುತ್ತೆ. ಮಾಹಿತಿ ಇದು ಸಾರಾಂಶ ಏನಿದೆ ಅಂದರೆ, ಒಬ್ಬ ಹೆಣ್ಮಗಳು ಈರಕ್ಕ ಅವಳು ಇಲ್ಲಿ ಈ ಆಲಗೊಂಡನಹಳ್ಳಿ ಹತ್ರ ಕರಿಕಲ್ಲು ಗೊಲ್ಲರಹಟ್ಟಿ ಇಲ್ಲಿ ವಾಸ ಮಾಡ್ತಾಯಿದ್ರು. ಅವ್ರ ತಾಯಿ ಮನೆಯಲ್ಲಿ ವಾಸ ಮಾಡ್ತಾಯಿದ್ರು. ಸೊ ಇಬ್ಬರು ಜನ ಅವ್ರದ್ದು ರಿಲೇಟಿವ್ ಅಂದರೆ ಅವರು ಗಂಡಂದು ಅಣ್ಣ ತಮ್ಮದಿದ್ರು ಇಬ್ಬರು ಜನ ಬಂದು ಅವರ ಮೇಲೆ ಈ ಶಾರ್ಪ್ ವೆಪನ್ನಿಂದ ಮಚ್ಚು ಇಂದ ಹಲ್ಲೆ, ಮರಣಾಂತಿಕ ಹಲ್ಲೆ ನಡೆಸಿ ಅವರಿಗೆ ಸಾಯಿಸಿದ್ದಾರೆ. ಕೂಡಲೇ ನಮ್ಮ ಆಫೀಸರ್ ಮತ್ತು ಸಿಬ್ಬಂದಿ ಇಲ್ಲಿ ಬಂದು ಚೆಕ್ ಮಾಡುವಾಗ ಅದು ಮಾಹಿತಿ ಏನು ಬಂದಿತ್ತು ಅದು ವೆರಿಫೈ ಆಯಿತು, ಅದು ನಿಜ ಇತ್ತು. ನಮ್ಮ ಪೊಲೀಸ್ ಆಫೀಸರ್ಗಳು ಕೂಡಲೇ ಅದು ಆರೋಪಿ ಯಾರಿದ್ದಾರೆ ಚಂದ್ರಣ್ಣ, ಅವನಿಗೆ ಊರವರು ಹಿಡಿದಿದ್ರು. ಸೊ ಅವರಿಗೆ ನಾವು ಕಸ್ಟಡಿಗೆ ತೊಗೊಂಡಿದ್ದೀವಿ. ಮತ್ತು ಈ ಚಂದ್ರಣ್ಣದು ಮಗ ಗಂಗಾಧರ್ ಅವನು ಓಡಿ ಹೋದರು. ಅವರಿಗೆ ಕೂಡ ನಮ್ಮವರು ಅರೆಸ್ಟ್ ಮಾಡಿದ್ದಾರೆ. ಈ ಪ್ರಕರಣದಲ್ಲಿ ಈಗ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಮುಂದಿನ ತನಿಖೆ ಮಾಡ್ತೀವಿ. ಇಲ್ಲಿವರೆಗೆ ಆಗಿರೋ ತನಿಖೆಯಲ್ಲಿ ನಮ್ಮ ಸೀನ್ ಆಫ್ ಕ್ರೈಮ್ ಆಫೀಸರ್ ಇದು ಚಿತ್ರದುರ್ಗದಿಂದ ಬಂದು ಎಲ್ಲ ಸಾಕ್ಷಿಗಳು ಕಲೆಕ್ಟ್ ಮಾಡಿದ್ದಾರೆ. ಮತ್ತು ಈಗ ಮೊಬೈಲ್ ಫೋರೆನ್ಸಿಕ್ ವ್ಯಾನ್ ಮತ್ತು ನಮ್ಮ FSL ಎಕ್ಸ್ಪರ್ಟ್ಸ್ಗಳು ಕೂಡ ಬರ್ತಾಯಿದ್ದಾರೆ. ಅವರು ಕೂಡ ಬಂದು ಸೀನ್ ಆಫ್ ಕ್ರೈಮ್ ಎಲ್ಲ ಪರಿಶೀಲನೆ ಮಾಡಿ ಬೇರೆ ಏನಾದರೂ ಸಾಕ್ಷಿ ಇದ್ದರೆ ಅದು ಕೂಡ ಕಲೆಕ್ಟ್ ಮಾಡ್ತಾರೆ. ಮತ್ತು ಈ ಘಟನೆ ಕೆಲವು ಈ ಐ ವಿಟ್ನೆಸ್ಗಳು ಕೂಡ ಇದ್ದಾವೆ. ಸೊ ಅವ್ರದ್ದು ಕೂಡ ನಾವು ಮುಂದಿನ ದಿವಸದಲ್ಲಿ ತನಿಖೆ ಮಾಡುವಾಗ ಸ್ಟೇಟ್ಮೆಂಟ್ ತೊಗೋತೀವಿ. ಮತ್ತು ವಿದಿನ್ 60 ಡೇಸ್ ಅಂದರೆ 2 ಮಂತ್ಸ್ ಒಳಗಡೆ ಇದು ತನಿಖೆ ಮುಗಿಸಿ ಕೋರ್ಟ್ಗೆ ರಿಪೋರ್ಟ್ ಸಲ್ಲಿಸ್ತೀವಿ. ಯಾವ ಕಾರಣಕ್ಕೆ ಹತ್ಯೆ ಮಾಡುವಾಗ ಕಾರ್ಪುಡಿ ಪುಡಿ ಎಲ್ಲ ಹೋಗಿ? ಹೌದು, ಇದು ಅದೇ ಪ್ಲ್ಯಾನ್ ಮಾಡಿಕೊಂಡು ಮಾಡಿದ್ದಾರೆ. ಯಾಕೆ ಅಂದರೆ ಆರೋಪಿ ಈ ಸೂರನಹಳ್ಳಿ ಇಲ್ಲಿಂದ 10 ಕಿಲೋಮೀಟರ್ ದೂರ ಒಂದು ಊರಿದೆ, ಅಲ್ಲಿಂದ ಬಂದು ಬೆಳಗಿನ ಜಾವ ಬಂದು ಇಲ್ಲಿ ಮನೆ ಹತ್ರ ಬಂದು ಪೂರ್ತಿ ವೆಪನ್ ತೊಗೊಂಡು ಬಂದಿದ್ದಾರೆ ಅಲ್ಲಿಂದನೇ. ಮತ್ತು ಕಾರದ ಪುಡಿ ಕೂಡ ಕಣ್ಣಲ್ಲಿ ಹಚ್ಚಿದ್ರು ಅಂತ ಮಾಹಿತಿ ಇದೆ. ಈಗ ನಾವು ಸ್ಯಾಂಪಲ್ ತೊಗೊಂಡಿದ್ದೀವಿ, ಅದರಿಂದ ಕನ್ಫರ್ಮ್ ಆಗುತ್ತೆ. ಸೊ ಈ ಘಟನೆಯಲ್ಲಿ ಮತ್ತೆ ಯಾರಿಗಾರ ಗಾಯಗಳಾಗಿದೆ? ಇದರ ಘಟನೆಯಲ್ಲಿ ಈ ಡಿಸೀಸ್ಡ್ ಈರಕ್ಕದು ತಾಯಿ ಮತ್ತು ಅವ್ರದ್ದು ತಂಗಿ ಮಮತಾ ಅವರಿಗೆ ಕೂಡ ಗಾಯ ಆಗಿದೆ. ಅವರು ಚಳ್ಳಕೆರೆ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಆಗಿದ್ದಾರೆ. ಕಾರಣ ಮೇಲ್ನೋಟಕ್ಕೆ ಪ್ರೈಮಾ ಫೇಸಿ